ಬಗ್ಗೆ ಯಾರ ಹೇಳಕತ್ತಾರು, ಕಾವೇರಿ ನದಿ ಬಗ್ಗೆ ಯಾಕೆ ಬ್ಯಾನ್ಸ್ ಮಾಡ್ತಿದ್ರು ಅಂತ ನೋಡತ್ತಿದ್ರಿ. ಪ್ರಶ್ನೆ ಬರ್ಲಿಲ್ಲ. ಕಾವೇರಿ ನದಿಯ ಉಪ ನದಿಯೇ ಕಪಿಲಾ ನದಿ. ಇದು ಕಪಿಲಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯವೇ ಕಬಿನಿ ಜಲಾಶಯ. ಸೊ ಅದ್ರ ಬಗ್ಗೆ ಈಗ ವಿದ್ಯಾರ್ಥಿನಿ ಸೌಜನ್ಯ ಕಂಬಾರವರು. ಇದು ಕೇರಳ ರಾಜ್ಯದ ಕೋಯಿಕೋಡ್ ಜಿಲ್ಲೆಯ ಕವಿಲುಂಪಾರ ಬಳಿ ಪಡಮರಂ ನದಿ ಮತ್ತು ಮಾನಂತವಾಡಿ ನದಿಯ ಸಂಗಮದಿಂದ ಹುಟ್ಟುತ್ತದೆ. ಇದು ವಯನಾಡು ಜಿಲ್ಲೆಯ ಮೂಲಕ ಪೂರ್ವಾಭಿಮುಖವಾಗಿ ಹರಿದು ಕರ್ನಾಟಕದ ಮೈಸೂರು ಜಿಲ್ಲೆಯನ್ನು ಪ್ರವೇಶಿಸಿ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ. ಕಬಿನಿ ನದಿ ದಕ್ಷಿಣ ಭಾರತದ ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಮೈಸೂರು ಜಿಲ್ಲೆಯ ಕಪಿಲಾ ನದಿಗೆ ಕಬಿನಿ ಅಣೆಕಟ್ಟು ಕಟ್ಟಲಾಗಿದೆ. ಈ ಅಣೆಕಟ್ಟು 1974ರಲ್ಲಿ ನಿರ್ಮಿಸಲಾಯಿತು. ಇದರ ಸಂಗ್ರಹ ಸಾಮರ್ಥ್ಯ 19.55 ಟಿಎಂಸಿ. ಇದು ಬೆಂಗಳೂರು ಮತ್ತು ಮೈಸೂರು ನಗರಗಳಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿದೆ. ಈಗ ಕಬಿನಿ ಜಲಾಶಯಕ್ಕೆ 50ರ ಸಂಭ್ರಮ. ಇದು ಕೊನೆಗೆ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಇದು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಮತ್ತು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆಯ ಬೀಚನಹಳ್ಳಿ ಮತ್ತು ಬೀದರಹಳ್ಳಿ ಗ್ರಾಮಗಳ ನಡುವೆ ಕಬಿನಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಕಬಿನಿ ಜಲಾಶಯವನ್ನು ಕಟ್ಟುವಾಗ ಸುಮಾರು 46 ಹಳ್ಳಿಗಳು ಮುಳುಗಡೆಯಾಗಿವೆ. ಇದು ಕಬಿನಿ ಜಲಾಶಯ. ಇದು ಕಬಿನಿ ಜಲಾಶಯ. ಇದಕ್ಕೆ 4 ಗೇಟ್ಗಳಿವೆ. ಇಲ್ಲಿ ಎಲ್ಲ ಪರಿಸರವಿದೆ. ಅದ್ಭುತವಾಗಿ ನೀರು ಬೀಳುತ್ತದೆ. ಕಬಿನಿ ಜಲಾಶಯವು ಕೇರಳ ರಾಜ್ಯದಲ್ಲಿ ಹುಟ್ಟುತ್ತದೆ. ಕೇರಳ ರಾಜ್ಯದಲ್ಲಿ ಹುಟ್ಟಿ ಮೈಸೂರು ಜಿಲ್ಲೆಯ ಕಾವೇರಿ ನದಿಯನ್ನು ಪ್ರವೇಶಿಸಿ ಕೊನೆಗೆ ತಮಿಳುನಾಡಿನ ಮೂಲಕ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಸೌಜನ್ಯ ಕಂಬಾರವರು ಕಬಿನಿ ಜಲಾಶಯ ಯಾರಾದ್ರೂ ಹೇಳ್ತೀರಿ? ಮೊದಲಿಗೆ ನೀರಾವರಿಯ ಉದ್ದೇಶಕ್ಕಾಗಿ ಅಣೆಕಟ್ಟುಗಳನ್ನ ನಿರ್ಮಿಸ್ತಾರ. ಹಾಗೆ ಜಲ ವಿದ್ಯುತ್ ಉತ್ಪಾದನೆಗಾಗಿ ಅಂದ್ರೆ ವಿದ್ಯುತ್ ಅನ್ನು ಉತ್ಪಾದಿಸುವುದಕ್ಕಾಗಿ ಅಣೆಕಟ್ಟುಗಳನ್ನ ನಿರ್ಮಿಸ್ತಾರ. ಮತ್ತು ಮನೋರಂಜನಾ ಕಾರ್ಯಕ್ರಮ ನಿನ್ನೆ KRS ಡ್ಯಾಮಲ್ಲಿ ನೋಡಿದ್ರಿಲ್ಲ? ಕಾರಂಜಿ ನೋಡಿದ್ರಿ? ನಿನ್ನೆ ಆಕ್ಟಿವಿಟಿಗಳು ನೋಡಿದ್ರ ಇಲ್ಲ? ಕಾರಂಜಿ ಮನೋರಂಜನೆಯ ಉದ್ದೇಶಗಳಿಗಾಗಿ ಈ ಅಣೆಕಟ್ಟುಗಳನ್ನ ನಿರ್ಮಿಸ್ತಾರ. ಅಣೆಕಟ್ಟುಗಳ ಉಪಯೋಗಗಳು ಹೇಗಿದಾವೋ ಹಾಗೆ ಅದರಿಂದ ತೊಂದರೆಗಳು ಕೂಡ ಇದಾವ. ಸೊ ಅಣೆಕಟ್ಟುಗಳನ್ನ ನಿರ್ಮಿಸಬೇಕಾದ್ರ ಹಲವಾರು ಊರುಗಳ ಮುಳುಗಡೆ ಆಗ್ತಾವ. ಈಗ ನಿಮ್ಮ 7ನೇ ತರಗತಿಯ ಅಣ್ಣಗಳು ಏನ್ ಮಾಡಿದಾರ? ಇಲ್ಲಿ ಜಲಾಶಯ ನಿರ್ಮಿಸಿದಾರ. ಅದರ ಮೂಲಕ ನೀರು ಕೂಡ ಹರಿತೈತಿ. ಯಾವ ರೀತಿ ಹರಿತೈತೆ ಅನ್ನೋದನ್ನ ನೋಡಕ್ಕೆ ಅಷ್ಟೊಂದು ಬೇಗ ಮಾಡಿದವರು ನೀರು ಪೂರ ಜೂಮ್ ಹಾಕೊಂಡೆ ಬ್ರಿಡ್ಜ್